ನಾಗರಬೆಟ್ಟ ಏತ ನೀರಾವರಿ ವಿಳಂಬ. ಜನಪ್ರತಿನಿಧಿಗಳ ವಿರುದ್ಧ ಚೂನಪ್ಪ ಪೂಜಾರಿ ಆಕ್ರೋಶ. ಮೇ 8ರಂದು ವಿಜಯಪುರದಲ್ಲಿ ಬೃಹತ್ ರೈತ ಜಾಗೃತಿ ಸಮಾವೇಶ. ಶಾಂತಗೌಡ ಪಾಟೀಲಗೆ ಸಂಘದ ರಾಜ್ಯ ಉಪಾಧ್ಯಕ್ಷರ ಪಟ್ಟ. ನಾಗರಬೆಟ್ಟ ಏತ ನೀರಾವರಿ ಯೋಜನೆಯ ಕಾಮಗಾರಿ 90% ಪೂರ್ಣಗೊಂಡಿದ್ದರೂ ರೈತರ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ. ಈ ಭಾಗದ ಶಾಸಕರು ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಕಟುವಾಗಿ ಪ್ರಶ್ನಿಸಿದರು. ಭಾನುವಾರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಥಗಿತಗೊಂಡಿರುವ ಕಾಮಗಾರಿ ಪೂರ್ಣಗೊಂಡರೆ ಸುಮಾರು 8,000 ಎಕರೆ ಜಮೀನು ನೀರಾವರಿಯಾಗುತ್ತಿತ್ತು. ಕಳೆದ 8 ವರ್ಷಗಳಿಂದ ರೈತರಿಗಾಗುತ್ತಿರುವ ನಷ್ಟವನ್ನು ಯಾರು ಭರಿಸುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗುಳಿ ಹೋಗುವ ಸ್ಥಿತಿ. ನೀರಾವರಿ ಸೌಲಭ್ಯವಿಲ್ಲದ ಕಾರಣ ಈ ಭಾಗದ ರೈತರು ಕುಟುಂಬ ಸಮೇತ ಗುಳೆ ಹೋಗುತ್ತಿದ್ದಾರೆ. ಸರ್ಕಾರಗಳಿಗೆ ರೈತರ ಬಗ್ಗೆ ಕರುಣೆ ಇಲ್ಲವೇ? ಆಲಮಟ್ಟಿ ಜಲಾಶಯದ ಎತ್ತರವನ್ನು 524.256 ಮೀಟರ್ಗೆ ಏರಿಸಲು ಮೀನಾಮೇಷ ಎಣಿಸಲಾಗುತ್ತಿದೆ. ರೈತರ ಹಿತದೃಷ್ಟಿಯಿಂದ ಸ್ವಾಮಿನಾಥನ್ ವರದಿ ತಕ್ಷಣ ಜಾರಿಗೆ ಬರಬೇಕು. ಇದರಿಂದ ಬೆಳೆಗಳಿಗೆ 4 ಪಟ್ಟು ಹೆಚ್ಚು ಬೆಳೆ ಸಿಗಲು ಸಾಧ್ಯ ಎಂದರು. ಇದೇ ವೇಳೆ ಶಾಂತಗೌಡ ಪಾಟೀಲ ನಡಹಳ್ಳಿಯವರನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು, ಅವರು ರಾಜ್ಯ ಮಟ್ಟದ ಹೋರಾಟಕ್ಕೆ ಸಜ್ಜಾಗಬೇಕು ಎಂದು ಕರೆ ನೀಡಿದರು. ಒಂದು ಬೃಹತ್ವಾದ ಸಮಾವೇಶವನ್ನು ಮಾಡಿ ಏನು ಆಲಮಟ್ಟಿ ಎತ್ತರಿಗೆ ಏರಿಸತಕ್ಕಂತ ವಿಷಯಕ್ಕೆ ಗಂಭೀರವಾಗಿ ಇದೇ ನಮ್ಮ ರಾಹುಲ್ ಸರ್ ಹೇಳಿದಂಗೆ 1 ಲಕ್ಷಾಂತರ ಜನ ನಾವು ಸರ್ಕಾರ ಏನಾದ್ರು ತೀರ್ಮಾನ ತಗೋದು ಅಂದ್ರೆ ವಿಜಯಪುರ ಜಿಲ್ಲೆಯಿಂದ ಪಾದಯಾತ್ರೆ ಮುಖಾಂತರ ಲಕ್ಷಾಂತರ ಜನ ಹೋಗಿ ಅದನ್ನ ನಾಮ ಪ್ರಾರಂಭ ಮಾಡ್ತಕ್ಕಂಥ ಸರ್ಕಾರ ಮೇಲೆ ಮಾಡ್ಬೇಕು ಅನ್ನುವಂತ ಒತ್ತಾಯಕ್ಕಾಗಿ ಇವತ್ತು ಮೇಜರ್ವಾಗಿ ಆ ಸಮಾವೇಶ ಮಾಡ್ತಾ ಇದ್ದೀವಿ. ಹೋರಾಟ ಮುಖಾಂತರ ಆಗುವಂತ ನಾವು ಈ ಸಲ ಆದ್ರೂ ಪ್ರಾರಂಭ ಅಂತ ಒಳಗಾಗಿ ಅದನ್ನ ಕುಡಿಸಲೇಬೇಕಂತ ಒತ್ತಾಯ ಮಾಡ್ಬೇಕಾಗಿತ್ತಿ. ಈ ಭಾಗದಾಗ ಉಳ್ಳಾಗಡ್ಡಿ ಬೆಳೀತಕ್ಕಂಥ ಬೆಳೆಗಾರ ಕೂಡ ಸಾಕಷ್ಟು ಬೀದಿಗೆ ಬರ್ತಕ್ಕಂಥದ್ದು. ಉಳ್ಳಾಗಡ್ಡಿ ಬೆಳೆದ ಪಾಪ, ಯಾಕಂದ್ರೆ ಇವತ್ತ ಅತಿ ಕಡಿಮೆ ಅಂದ್ರೆ 25 ರೂಪಾಯಿ ಕಿಲೋ ಆದ್ರೂ ಉಳ್ಳಾಗಡ್ಡಿ ಮಾರಬೇಕು. ಇವತ್ತ 5-10 ರೂಪಾಯಿ 6 ರೂಪಾಯಿ ಉಳ್ಳಾಗಡ್ಡಿ ಮಾರಪ್ಪ ಅಂದ್ರೆ 1 ಎಕರೆ ಬೆಳೆಯಕ 1 ಲಕ್ಷ ರೂಪಾಯಿ ಖರ್ಚು ಬರತ್ತೆ. ಉಳ್ಳಾಗಡ್ಡಿ ಕೂಡ ಯೋಗ್ಯವಾದ ಬೆಲೆ ಬರ್ಬೇಕಾಗೈತಿ. ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರ್ತೇನೆ ಸರ್ಕಾರಗಳು ಬರೀ ಭರವಸೆ ಮಾತ್ರ ಕೊಟ್ಟಾರ. ಸ್ವಾಮಿನಾಥನ್ ವರದಿ ಜಾರಿಗೆ ಬಂತಪ್ಪ ಅಂತಂದ್ರ ನಮ್ಮ ಕಬ್ಬಿಗೆ 9,000 ಕತ್ತಿ, ಭತ್ತ, ರಾಗಿ, ತೊಗರಿ, ಕಡ್ಲಿ ಏನ್ ದವಸ ಧಾನ್ಯ ಬೆಳೀತು ಎಲ್ಲದಕ್ಕೂ 4 ಪಟ್ಟು ರೇಟ್ ಆಗಕ್ಕೆ ಸಾಧ್ಯತೆ. ಕೇಂದ್ರ ಸರ್ಕಾರ ಕೂಡ ಮೋಸ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಕೂಡ ಮೋಸ ಮಾಡ್ತಾ ಇದೆ. ಬೆಟ್ಟ ಏತ ನೀರಾವರಿ ಯೋಜನೆ ಸುಮಾರು 7-8 ವರ್ಷದಿಂದ 90% ಕೆಲಸ ಆಗಿ ಆ ನೀರಾವರಿ ಯೋಜನೆ ಕಂಪ್ಲೀಟ್ ಆಗಿಲ್ಲ. ದುರ್ದೈವ. ಏನ್ ಮಾಡತತ್ತಿ ಈ ಭಾಗದ ಶಾಸಕರು ಏನ್ ಮಾಡ್ತಾರೋ, ಸರ್ಕಾರ ಏನ್ ಮಾಡತತ್ತಿ? ಯಾಕಂದ್ರೆ 7-8 ವರ್ಷದಲ್ಲಿ ಯೋಜನೆ ಎಲ್ಲಾ ರೆಡಿ ಆಗಿ ವರ್ಕ್ ಮುಗಿದು ಸುಮಾರು 14-15 ಹಳ್ಳಿ ರೈತರ ಇವತ್ತು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು. ಸುಮಾರು 7-8 ಎಕರೆ ಜಮೀನ ನೀರಾವರಿ ಆಗುದು 10 ವರ್ಷದಿಂದ ಇವತ್ತ ರೈತ ಎಷ್ಟು ನೂರಾರು ಕೋಟಿ ರೂಪಾಯಿ ಇವತ್ತು ಲಾಸ್ ಆದ. ಉತ್ಪಾದನೆ ಬೆಳೀತಿದ್ದ, ತಾನು ಕೂಡ ಪ್ರಬಲ ಆಗ್ತಿದ್ದ. ಭಾಗದಾಗ ನೀರಾವರಿ ಇಲ್ಲ ರೈತ ಸಾಕಷ್ಟು ಆತ್ಮಹತ್ಯೆ ಮಾಡ್ಕೊಂಡು ಗೋವಾ, ಮುಂಬೈ 10,000 ಸುಮ್ಮನೆ ದುಡಿಯಾಕೊಂತಾರೆ. ಅದಕ್ಕಾಗಿ ಇವನ್ನೆಲ್ಲ ಕೂಡ ಇವತ್ತ ನಮ್ಮ ಏನು ಶಾಂತಗೌಡರು ಇವತ್ತ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತ ಅವರು ಕೂಡ ನಮ್ಮ ಸಂಘಟನೆ ಒಳಗೆ ಬರ್ಮಾಡ್ಕೊಂಡಿವಿ. ಯಾಕಪ್ಪ ಅಂದ್ರೆ ಈಗಾಗಲೇ ವಿದ್ಯುತ್ ಅನ್ನು ಖಾಸಗೀಕರಣ ಮಾಡತ್ತಾರು, ನೀರಾವರಿಯನ್ನು ಖಾಸಗೀಕರಣ ಮಾಡತ್ತಾರು, ಎಲ್ಲ ಕೂಡ ಖಾಸಗೀಕರಣ ಮಾಡತ್ತಾರ. ಹಾಲಿಂದ ಕೂಡ ಇವತ್ತ ಬೇರೆ ದೇಶದಾಗ ಒಪ್ಪಂದ ಮಾಡ್ಕೊಂಡ ಹಾಲು ಕೂಡ ಬೇರೆ ದೇಶದ ಅಮೆರಿಕಾದ ತರಿಸ್ಬೇಕಂತ ಕೂಡ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥ. ಹೀಗೆ ರೈತರ ಹಲವಾರು ವಿಷಯದಾಗ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 79 ವರ್ಷದಿಂದ ನಿರಂತರ ಮೋಸ ಮಾಡತೈತಿ. ಆ ಕಾರಣಕ್ಕಾಗಿ ಇಡೀ ರಾಜ್ಯವ್ಯಾಪಿ ಇವತ್ತು ಸಂಘಟನೆಯನ್ನು ನಾವೆಲ್ಲ ಗಟ್ಟಿಗೊಳಿಸಲಿಕ್ಕೆ ಎಲ್ಲ ರಾಜ್ಯ ಮಟ್ಟದ ಸಮಾವೇಶ, ಜಿಲ್ಲಾ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶ ಕೂಡ ನಾಳೆ ಇಲ್ಲಿ ಮುದ್ದೇಬಿಹಾಳ ತಾಲೂಕದಾಗ ಇವತ್ತು ನಮ್ಮ ಶಾಂತಗೌಡರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀರಾವರಿ ಇರ್ಲಿ, ನಾಡಿನ ಜಲಂತ ಸಮಸ್ಯೆಗಳಿರ್ಲಿ, ನೀವು ಕೂಡ ಒಂದು ದೊಡ್ಡ ರೈತ ಜಾಗೃತಿ ಈ ತಾಲೂಕದಲ್ಲಿ ಕೂಡ ತಾವು ಮಾಡ್ರಿ. ನಿಮ್ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ 31 ಜಿಲ್ಲೆ ರೈತರದಾರ ಅಂತ ಹೇಳಿ ಕೂಡ ಇವತ್ತ ತಮಗ ಹೇಳಕ್ ಇಚ್ಛಾ ಪಡ್ತೀವಿ. ದಯವಿಟ್ಟ ಎಲ್ಲಾ ರೈತ ಬಂಧುಗಳು ಮುದ್ದೇಬಿಹಾಳ ತಾಲೂಕು ಇರ್ಲಿ, ವಿಜಯಪುರ ಇರ್ಲಿ, ಸುತ್ತಮುತ್ತ ಯಾದಗಿರಿ, ಗುಲ್ಬರ್ಗ ಎಲ್ಲಾ ಜಿಲ್ಲೆ ರೈತರು ಕೂಡ ಮೇ 8ನೇ ತಾರೀಕು ದಯವಿಟ್ಟು ತಾವೆಲ್ಲ ಪಕ್ಷಾತೀತವಾಗಿ ಸುಮಾರು ಒಂದು
25,000 ಜನ ಆದ್ರೂ ನಾವು ರೈತರು ಸೇರ್ಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ವಿ. 1 ತಿಂಗಳದ ಗಡುವು. ನೂತನ ರಾಜ್ಯ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ ನಡಹಳ್ಳಿ ಮಾತನಾಡಿ, ರೈತರು ಸಂಘಟಿತರಲ್ಲದ ಕಾರಣ ಎಲ್ಲಾ ಸರ್ಕಾರಗಳು ನಮ್ಮನ್ನು ವಂಚಿಸಿವೆ. ಕಬ್ಬಿನಿಂದ ಸರ್ಕಾರಕ್ಕೆ 50,000 ಕೋಟಿ ಆದಾಯ ಬರುತ್ತದೆಯಾದರೂ ಬೆಳೆಗಾರರಿಗೆ ಮಾತ್ರ ಬೆಂಬಲ ಬೆಲೆ ಸಿಗುತ್ತಿಲ್ಲ. ನಾಗರಬೆಟ್ಟ ಯೋಜನೆಯಲ್ಲಿ ತಕರಾರು ಮಾಡುತ್ತಿರುವ 4 ಜನರಿಗೆ ಕೂಡಲೇ ಅವಾರ್ಡ್ ಕಾಪಿ ನೀಡಿ ಕಾಮಗಾರಿ ಮುಗಿಸಬೇಕು. 1 ತಿಂಗಳೊಳಗೆ ಈ ಸಮಸ್ಯೆ ಬಗೆಹರಿಯದಿದ್ದರೆ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ನಿವಾಸದ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ರೈತ ಸಮಾವೇಶಕ್ಕೆ ಕರೆ. ಮೇ 8ರಂದು ವಿಜಯಪುರದಲ್ಲಿ ನಡೆಯಲಿರುವ 4ನೇ ಬೃಹತ್ ರಾಜ್ಯ ಮಟ್ಟದ ರೈತ ಜಾಗೃತಿ ಸಮಾವೇಶಕ್ಕೆ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಸಂಘದ ಮುಖಂಡರು ಮನವಿ ಮಾಡಿದರು. ನಾವೇನು ಇವತ್ತು ಮೇ 8ನೇ ತಾರೀಕಿಗೆ ಈ ಜಾಗೃತ ಸಮಾವೇಶ, ರೈತ ಜಾಗೃತ ಸಮಾವೇಶವನ್ನು ಯಾಕೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ನಾನು ಹೇಳಿದ ವಿಷಯ, ನಾನು ಕೂಡ ಒಂದು ರೈತ ಕುಟುಂಬದಿಂದ ಬಂದವನು. ನಾನು ಕೂಡ ಹೊಲದಲ್ಲಿ ನೀರನ್ನು ಕಟ್ಟಿದ್ದೀನಿ, ಎಮ್ಮಿನನ್ನು ಕಾಯ್ದಿದ್ದೀವಿ, ಮತ್ತೆ ಸತ್ತು ಕೂಡ ನಾನು ಒಕ್ಕಲ್ತನವನ್ನು ಮಾಡ್ತೀನಿ. ನಾನು ಒಂದು ಮಾತು ಹೇಳಕ್ ಬಯಸ್ತೇನೆ, ಇವತ್ತು ಯಾವ ಪಕ್ಷ ಆಗಲಿ, ಯಾವ ರಾಜಕಾರಣಿಗಳಾಗಲಿ, ಯಾರು ಕೂಡ ರೈತರಿಗೆ ತಾವಾಗಿನೇ ಯಾರು ಕೂಡ ಬೆಲೆಯನ್ನ ಹೆಚ್ಚಿಗೆ ಮಾಡಲ್ಲ. ಮಾಡಿದಂತ ಉದಾಹರಣೆಗಳು ಈ ದೇಶದೊಳಗೆ ಇದೇ ಇಲ್ಲ. ಯಾವಾಗ ರೈತ ಜಾಗೃತಗೊಂಡು ಎಲ್ಲಾ ರೈತರು ಒಗ್ಗೂಡಿ ತಮಗೆ ಸಿಗಬೇಕಾದಂತ ಸಾಮಾಜಿಕ ನ್ಯಾಯಕ್ಕಾಗಿ ಯಾವಾಗ ಹೋರಾಟ ಮಾಡಕ್ಕೆ ಬೀದಿ ಬರ್ತಾರೆ, ಅವಾಗ ರಾಜಕಾರಣಿಗಳು ಎಚ್ಚೆತ್ತುಕೊಳ್ತವೆ, ಆಡಳಿತ ಮಾಡುವಂತ ಎಲ್ಲ ಪಕ್ಷಗಳು ಎಚ್ಚೆತ್ತುಕೊಳ್ತವೆ. ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಅದು ಗುರ್ಲಾಪುರದಲ್ಲಿ ನಮ್ಮ ಚಿನ್ನಪ್ಪಣ್ಣ ಪೂಜಾರಿ ಅವರು ಮತ್ತು ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಮಾಡಿದಂತ ಹೋರಾಟನೇ ಇದಕ್ಕೆ ಸಾಕ್ಷಿ ಅಂತ ನಾನು ಹೇಳೋದು. 90% ಜನ ನಾವೆಲ್ಲ ಏನ್ ಅವಲಂಬಿಸಿದಪ್ಪ ಅಂದ್ರೆ ಕೃಷಿಯನ್ನೇ ಅವಲಂಬಿಸಿದ್ವಿ. ಯಾಕಂದ್ರೆ ನಮ್ಮ ಹೊಲಕ್ಕ ನೀರು ಬಂದ್ರೆ, ನಮ್ಮ ಹೊಲಕ್ಕೆ ಕರೆಂಟ್ ಇದ್ರೆ ನಮ್ಗೆ ಬದುಕು. ಒಂದ್ ವೇಳೆ ಮಳೆ ಆಗದೆ ಹೋದ್ರೆ, ನೀರು ಬರದೆ ಹೋದ್ರೆ ನಮ್ಮ ಬದುಕು ಅವತ್ತ ಹಸನ ಆಗದೇ ಇಲ್ಲ. ನಮ್ಮ ಬದುಕೆಲ್ಲ ಹಾಳಾಗಿ ಸಾಲ ಮಾಡಿ ಸೂಲ ಮಾಡಿ ಲಾಸ್ಟಿಗೆ ಏನಾಗ್ತಪ್ಪ, ಸಾಲ ತೀರ್ಸ್ಲಿಕ್ಕಾಗದೆ ಅನೇಕ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ರೈತನ ಸಂಘಟನೆ ಇಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಇವತ್ತು ಈ ರೀತಿ ಮಾತಾಡ್ತಾ ಇರೋದ್ರನ್ನ, ರೈತರ ಹತ್ರ ಸಂಘಟನೆ ಇತ್ತುಪ್ಪ ಅಂತಂದ್ರೆ ಈ ದೇಶದ ರಾಜಕೀಯ ಭವಿಷ್ಯವನ್ನ ಯಾರು ನಿರ್ಧಾರ ಮಾಡ್ತಾರೆ ಅಂದ್ರೆ ರೈತರ ನಿರ್ಧಾರ ಮಾಡೋದು. ಆದ್ರೆ ಆ ರೀತಿ ಇವತ್ತು ರೈತರು ಸಂಘಟಿತರಾಗಬೇಕಾಗಿ ಸಮಸ್ಯೆಗಳಿದಾವೆ. ನಾನು ಕೂಡ ಅನೇಕ ವರ್ಷಗಳವರೆಗೆ ರಾಜಕಾರಣ ಮಾಡಿದ್ವಿ. ಎಲ್ಲಾ ಪಕ್ಷದ ಪರವಾಗಿ ಓಟನ್ನು ಕೇಳಿದ್ವಿ, ಎಲ್ಲಾ ಎಲ್ಲರ ಎಮ್ಎಲ್ಎ ನಾವು ಮಾಡಿದ್ವಿ. ಎಲ್ಲಾ ಅಡ್ಡಾಡಿ ನಾವೆಲ್ಲ ನೋಡಿದ್ವಿ, ಹಳ್ಳಿ ಏನ್ ಪರಿಸ್ಥಿತಿ ಇದೆ, ಏನ್ ಸಮಸ್ಯೆ ಇದೆ ಅಂತ ನಾವು ನೋಡಿದ್ವಿ. ಇವತ್ತು ನಾನು ಹೇಳಕ್ ಬಯಸ್ತೇನೆ, ನಿಮ್ಗೆ ಒಂದು ಕಂಪ್ನಿ ಒಂದು ಉದಾಹರಣೆ ನಾನು ಹೇಳ್ತೇನೆ. ಇವತ್ತು ಏನಿದೆಪ್ಪ ಅಂತಂದ್ರೆ ಒಟ್ಟು ಕರ್ನಾಟಕ ಏನಪ್ಪಾ ಅಂದ್ರೆ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಇದೀವಿ. ಅಂದ್ರೆ ಫಸ್ಟ್ ಉತ್ತರ ಪ್ರದೇಶ, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಅತಿ ಹೆಚ್ಚು ಕಬ್ಬು ಬೆಳೆಯುವುದು. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ನಮ್ಗೆ ಏನಾದ್ರು 10 ರೂಪಾಯಿ ಏನಾದ್ರು ಬರ್ತದಪ್ಪ ಅಂತಂದ್ರ ಅದು ಕಬ್ಬಿನಿಂದ ಬರ್ತದೆ. ಬಿಟ್ರೆ ಉಳಿದೆಲ್ಲ ಏನಾಗ್ತಿದೆಪ್ಪ ಅಂದ್ರೆ ಈ ಎಲ್ಲಾ ಖರ್ಚು ವೆಚ್ಚಗಳು ಜಾಸ್ತಿ ಆಗಿ ಏನಂತ ರೈತರಿಗೆ ಕೊನೆಗೆ ಅವ್ನಿಗೆ ಏನಂತ ಮಾಡಿದ್ರೆ ಎಷ್ಟಾಗತ್ತಪ್ಪ ಅಂತಂದ್ರ ಒಂದು 250 ಕೋಟಿ 300 ಕೋಟಿ ಆಗ್ಬೋದು ಅಷ್ಟೇ. ನಾ ಹೇಳ್ತೇನೆ, ನೀವು ರೈತ ಬೆಳೆದಂತ ಕಬ್ಬಿನಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಾ ಇದೆ ಅದನ್ನು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ನಾವು ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ನನಗೆ ಇವತ್ತು ಸರ್ಕಾರಕ್ಕ ಇವತ್ತು ಶುಗರ್ ಏನೊಂದು ಸೆಕ್ಟರ್ ಇಲ್ಲ ಮತ್ತು ಏನು ನಾವು ಸ್ಪಿರಿಟ್ ಸೆಕ್ಟರ್ ಅಂತ ಹೇಳಿದೆ, ಎರಡರಿಂದ ಸೇರಿ ಇವತ್ತು 50,000 ಕೋಟಿಗಿಂತ ಹೆಚ್ಚು ಆದಾಯ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ. 1,000 ರೂಪಾಯಿ ಕೊಡಕ್ಕೆ ಏನಾಗುತ್ತೆ ಅಂತ ನಾವು ವಿಚಾರ. ಯಾಕಂದ್ರೆ ಕಬ್ಬು ಇವತ್ತು ರೈತ ಸಾಲ ಮಾಡ್ಕೊಂಡು ಕಬ್ಬಿಗೆ ಎಲ್ಲ ಖರ್ಚು ಮಾಡಿ ದುಡಿದು ಮಳೆ ಗಾಳಿ ಬಿಸಿಲಾಗ ದುಡಿದ್ರೆ ಇವತ್ತು ಇಡೀ ಜಗತ್ತಿಗೆ ಅನ್ನ ಹಾಕುವಂತ ರೈತ ಖುಷಿಯಾಗಿರ್ಬೇಕಪ್ಪ ಅಂದ್ರೆ ಸರ್ಕಾರಕ್ಕೆ 1,000 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೆ? ಏನಪ್ಪಾ ಅಂದ್ರೆ ರೈತನೇ ದೇಶದ ಬೆನ್ನೆಲುಬು, ರೈತ ನಕ್ಕರೆ ಜಗವೆಲ್ಲ ನಗುವುದು ಅಂತ ಹೇಳ್ತಾರೆ. ಅದು ಕೇವಲ ವೇದಿಕೆಗೆ ಮಾತ್ರ ಸೀಮಿತ, ಎಲ್ಲ ಪಕ್ಷಗಳ ಪ್ರಣಾಳಿಕೆಗೆ ಮತ್ತು ವೇದಿಕೆಗೆ ಅಷ್ಟೇ ಸೀಮಿತ. ಎಲ್ಲ ಮುಖಂಡರು ಸೇರಿಕೊಂಡು ಇವತ್ತು ನಮ್ಮ ಮುದ್ದೇಬಾಳದಲ್ಲಿ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಘಟಕ ಮಾಡ್ತೇವೆ. ಅದ್ರ ಜೊತೆ ಇಡೀ ಜಿಲ್ಲೆಯಲ್ಲಿ ಕೂಡ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಘಟಕ ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಆಲಿಮೆಂಟಿ ಡ್ಯಾಮ್ ಆಗಿ ಎಷ್ಟು ವರ್ಷ ಐತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡಗಲ್ ಹಾಕಿ ಇವತ್ತು ಸಾಕಷ್ಟು ವರ್ಷಗಳು ಕಳೆದು ಹೋದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಪರಿಹಾರ ಇಲ್ಲ.
ಮೊದಲೇನಂತಂದ್ರೆ ಇಲ್ಲ ಕೋರ್ಟ್ ಆಗಿದೆ, ಈಗ ಏನೋ ಮಾಡಕ್ ಬರಲ್ಲ, ಕೋರ್ಟ್ ನಲ್ಲಿ ಬಗೆಹರಿಬೇಕು ಅಂತ. ಕೋರ್ಟ್ ನಲ್ಲಿ ಬಗೆಹರಿದ ಎಷ್ಟು ವರ್ಷ ಆಗಿದೆ? ಎಷ್ಟು ವರ್ಷ ಆಯ್ತು? ಯಾವ್ದಾದ್ರು ಒಂದು ಇವತ್ತು ಕರ್ನಾಟಕ ಸರ್ಕಾರ ನೀರಾವರಿಗೆ ಖರ್ಚು ಮಾಡ್ಕೊಂಡು 10,000 ಕೋಟಿ ಇರ್ತಾರೆ. ಆ 10,000 ಕೋಟಿನಾಗ 5,000 ಕೋಟಿ ಖರ್ಚು ಮಾಡಂಗಿಲ್ಲ. ಎಷ್ಟೇ 5,000 ಕೋಟಿನೂ ಖರ್ಚು ಮಾಡಂಗಿಲ್ಲ. ಅದಕ್ಕ ನಮಗೆ ಏನಿದೆಪ್ಪ ಅಂದ್ರೆ ನಾವು ಹೀಗೆ ಇದ್ರಪ್ಪ ಅಂತಂದ್ರ ನಾವು ಸಾಯುವವರೆಗೆ ನಾವೇ ನೀರು ನೋಡಂಗಿಲ್ಲ ಅಂತ ಅನಿಸ್ತದ. ಅಡ್ತಿ ನಾವೆಲ್ಲ ಸತ್ತು ಹೋಗ್ಬಿಟ್ಟಿರ್ತೀವಿ, ಮುಂದೆ ನಮ್ಮ ಮಕ್ಕಳು ಬರ್ತಾರೆ, ಅಡ್ತಿ ಯಾಕೆ ನಾವು ಹುಳತ್ತು ಹೋಗ್ಬಿಟ್ಟಿರ್ತದ. ಅದಕ್ಕ ಇವತ್ತು ಏನಾಗಿದೆ, ಇವತ್ತು ಬಿಜಾಪುರ ಜಿಲ್ಲೆ ನೀರಾವರಿ ಯೋಜನೆಗಳಂತ ಕೂಸುಟ್ಟಿಗಿಂತ ಮೊದಲು ಕುಂಚಿ ಹೊಂದಿಟ್ಟಂಗ ನಾವು. ಈಗ ಕೂಸುಟ್ಟಿಗಿಂತ ಮೊದಲು ಕುಂಚಿ ಹೊಂದಿಟ್ಬಿಟ್ಟಿ ನಾವು. ಈ ಎಲ್ಲಾ ಕ್ಯಾನಲ್ಗಳು ಹೆಂಗಾಗ್ಬಿಟ್ಟಪ್ಪ ಅಂತ ಈಗಾಗಲೇ ಕಾಲುವೆಗಳು ಮಾಡಿದಲ್ಲ, ಅದ್ರೊಳಗೆ ಎಲ್ಲಾ ಸಿಲ್ತು ಮಣ್ಣು ತುಂಬಿ ಕಟ್ಟಿ ಬೆಳೆದು ಈಗೇನಂದ್ರೆ ಎಲ್ಲಿ ಬೇಕಾದ್ರೆ ಟ್ರ್ಯಾಕ್ ಬಿಟ್ಟಿರೋ. ಇವತ್ತು ನಾವ್ ಹೇಳೋದಿಷ್ಟೇ, ಇದು ಒಂದೇ ಸಮಸ್ಯೆ ಅಂತಲ್ಲ. ಈಗ ಏನು 2015 ಏನು ಟೆಂಡರ್ ಕರೆದಿದೆ ಅಧ್ಯಕ್ಷರೇ, ಇಲ್ಲಿವರೆಗೂ ಕೂಡ 180% ರೈತರಿಗೆ ಅವ್ರು ಕಳ್ಕೊಂಡ ಭೂಮಿಗೆ ಅವಾರ್ಡನೇ ಆಗಿದೆ. ಏನು ಜೋರನ್ ಇಲ್ಲ, 9 ಇಲ್ಲ, 6 ಇಲ್ಲ, 6 ಇಲ್ಲ, 9 ಇಲ್ಲ, ಅವಾರ್ಡ್. ಇದು ಮೊದಲು ಅವಾರ್ಡ್ ಕಾಪಿ ಕೊಡ್ರಿ, ರೊಕ್ಕ ಯಾವಾಗ ಕೊಡ್ರಿ, ಅಟ್ಲೀಸ್ಟ್ ಅದನ್ನ 4 ಮಾಡಿ 6 9 ಮಾಡಿ ಅವಾರ್ಡ್ ಕಾಪಿ ಕೊಟ್ಟು ಮರ್ದಿನ ಚಾಲೂ ಮಾಡ್ರಿ ಅಂತ ಅವ್ರು ಹೇಳಿದ್ರೆ. ಕೇವಲ 4 ಜನ ರೈತರು ಉಳಿದಿದ್ದಾರೆ. 4 ಜನ ರೈತರು ಒಟ್ಟು ಸೇರಿ ಎಷ್ಟಪ್ಪ ಅಂತಂದ್ರೆ 1.5 ಕಿಲೋಮೀಟರ್ ಕೂಡ ಇಲ್ಲ. ಅದು 1.5 ಕಿಲೋಮೀಟರ್ ಪೂರ್ಣಗೊಳಿಸಿದ್ರೆ ಬರೀ ನಾವೇನ್ ಕೇಳಾಕತ್ತಿದೀವಪ್ಪ ಅಂದ್ರೆ, ನೀವು 4 ಜನರಿಗೆ ಅವಾರ್ಡ್ ಕಾಪಿ ಕೊಡ್ರಿ. ಇವತ್ತಿನ ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ನಮ್ಮ ಮನೆ ಆಗ್ರಹ ಮಾಡಿದೆ. ಅದಕ್ಕೆ ಇವತ್ತು ನಾವು ಹೇಳೋದು ಇಷ್ಟೇ, ಏನಪ್ಪಾ ಅಂದ್ರೆ ನೀವು 1 ತಿಂಗಳೊಳಗಾಗಿ ಈ ನಾಗರಬಟ್ಟ ಏನು 1.5 ಕಿಲೋಮೀಟರ್ ಉಳಿದಿದೆ, ಏನ್ 4 ಜನ ಮಂದಿ ರೈತರು ಏನ್ ತಕರಾರು ಮಾಡಿದ್ರೆ ಅವ್ರು ಕೂಡಲೇ ಅವಾರ್ಡ್ ಕಾಪಿ ಕೊಡಿ. ಉಳಿದಂತ ಹಾಗೆ ಮಾಡ್ಬಿಟ್ರಿ ಕಾಲುವೆ. ಅವ್ರು ಏನಿಲ್ಲ ಮೊದಲು ನೀರು ಬಂದ್ರು ಮನೆ ನಮ್ಮ ಹೊಲಗಳಿಗೆ ಒಂದು ಜನಪ್ರತಿನಿಧಿಗಳಿಗೆ ಮತ್ತು ಈ ಅಧಿಕಾರಿಗಳಿಗೆ ನಾಚಿಕೆ ಇಲ್ಲ. ಮನುಷ್ಯತ್ವ ಬೇಕಲ್ಲ. ಬರೀ 4 ಜನ ರೈತರಿಗೆ ಮಾಡಿಕೊಟ್ಟಿದ್ರೆ ಇವತ್ತು 30 ಹಳ್ಳಿಯ ಜನ ಸುಮಾರು ನಮ್ಮ ಅಧ್ಯಕ್ಷರು ಹೇಳಿದ್ರು 3 ಸಲ 200 ಹೆಕ್ಟರ್ ಅಂತಂದ್ರೆ ಸುಮಾರು 8,000 ಎಕರೆ ಮೇಲೆ ಆಗುತ್ತೆ, 10 ನೀರಾವರಿ ಆಗ್ತಿತ್ತು. ಅದಕ್ಕೆ ಇದು ಮಾಡ್ಬೇಕು. 1 ತಿಂಗಳೊಳಗೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಚಿನ್ನಪ್ಪಣ್ಣ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಶಿಕ್ಷಕ ಗುರುಜಿಯವರ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಭಾಗದ ರೈತರ ಸುಮಾರು 30 ಹಳ್ಳಿಯ ರೈತರನ್ನ ಒಗ್ಗೂಡಿಸಿಕೊಂಡು ಇವತ್ತು ನಾವು ದೊಡ್ಡ ಉಗ್ರವಾದಂತಹ ಹೋರಾಟವನ್ನ ನಾವು ಆಲಿಮಟ್ಟಿಯಲ್ಲಿ ಎಸ್ಎೋ ಆಫೀಸ್ ಮುಂದೆ ಮತ್ತು ಜನಪ್ರತಿನಿಧಿ ಮನೆ ಮುಂದೆ ಹೋರಾಟ ಮಾಡ್ತೀವಿ. ಯಾಕಂತಂದ್ರೆ ನಮಗೆ ಯಾವ ಜನಪ್ರತಿನಿಧಿಯ ವಿರುದ್ಧ ಆಗಲಿ ಯಾವುದೇ ಪಕ್ಷದ ವಿರುದ್ಧ ಆಗಲಿ ನಾವಲ್ಲ. ನಮಗೆ ಏನಪ್ಪ ರೈತರು ಅಂತಂದ್ರೆ ನಾವೆಲ್ಲಾ ಪಕ್ಷದಲ್ಲಿ ಎಲ್ಲರೂ ಓಟ್ ಹಾಕಿರ್ತೀವಿ. ಈಗ ಊರೊಳಗಂತಂದ್ರೆ ಎಲ್ಲಾ ರೈತರು ಎಲ್ಲಾ ಪಕ್ಷದಲ್ಲಿ ಇರ್ತಾರೆ. ಅದಕ್ಕಾಗಿ ನಮಗೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು ಯಾವುದೇ ಪಕ್ಷ ಜಾತಿ ಮತ ಯಾವುದನ್ನು ಹಿಡಿಯಂಗಿಲ್ಲ. ನಮ್ಮ ರೈತರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಈ ಒಂದು ಪ್ರೆಸ್ ಮೀಟಿಂಗ್ ಮುಖಾಂತರ, ಈ ವೇದಿಕೆ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡಕ್ಕೆ ಬಯಸ್ತೇನೆ. ನಾನು ನಿಮ್ಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 1 ತಿಂಗಳೊಳಗೆ ನೀವು ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಮೊನ್ನೆ ಈ ಭಾಗದ ಶಾಸಕರು ನಾನು ಆ ವಿಷಯವನ್ನ ನಾಗರಿಕರಲ್ಲಿ ಪ್ರಸ್ತಾಪ ಮಾಡಿದ ನಂತರ ಹೋಗಿ ಮೀಟಿಂಗ್ ಮಾಡಿದ್ರೆ ಅಂತ ಹೇಳಿದ್ರೆ ಎಲ್ಲಾ ಅಧಿಕಾರಿಗಳು ಕರೆದಂತೆ. ಬಟ್ ಅದಕ್ಕೆ ಕ್ವಿಕ್ಕಾಗಿ ಬಟ್ 1 ತಿಂಗಳೊಳಗೆ ಅದು ಮಾಡಿಸೋ ಕೆಲಸ ನಾವು ಮಾಡಿಕೊಡ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಸಂಗಮೇಶ ಸಗರ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಕುಬಕಡ್ಡಿ, ತಾಲೂಕಾಧ್ಯಕ್ಷರಾದ ಮಹಾಂತಗೌಡ ಬಿರಾದಾರ, ಸೋಮು ಬಿರಾದಾರ ಹಾಗೂ ಮುಖಂಡರಾದ ಮುತ್ತು ಹಿರೇಮಠ, ಅಪ್ಪುಗೌಡ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.